ಛಲ ಬಿಟ್ಟಿಲ್ಲ. ಪ್ರತಿಷ್ಠಿತ ಮನೆತನವಾಗಿರ್ತಕ್ಕಂಥ ವಾಲಿ ಮನೆತನ, ಶಿವಶರಣಪ್ಪ ವಾಲಿ. ಶಕುಂತಲಾ ಶಿವಶರಣಪ್ಪ ವಾಲಿ ಮನೆತನ. ಈ ಮನೆತನ ಈಗ ಬೆಂಗಳೂರಿನ ಅಷ್ಟೇ ಅಲ್ಲ, ಈಗ ತುಮಕೂರಿನಲ್ಲಿ ತನ್ನ ಹೊಸದಾಗಿರ್ತಕ್ಕಂಥ ಉದ್ಯಮವನ್ನು ಪ್ರಾರಂಭ ಮಾಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಇದು ಆಟೋಮೆಟಿಕ್ ಆಗಿ ಸೋಲಾರ್ ಸಿಸ್ಟಮ್ದಿಂದ ನಡೀತಕ್ಕಂತಹ ಚಾರ್ಜೇಬಲ್ ಮಿನಿ ಆಟೋ ಟ್ರ್ಯಾಲಿ ಹೊಸದಾಗಿ ಮಾರುಕಟ್ಟೆಗೆ ಬಿಡುಗಡೆಗೊಂಡಿರ್ತಕ್ಕಂಥದ್ದು. ವಿಯಾ ಮೋಟರ್ಸ್ ಪಿಯಾಲೋ ಜಿಯೋ ಆ್ಯಪ್ ಎಲೆಕ್ಟ್ರಿಕಲ್ ಇ-ಸಿಟಿ ಗೂಡ್ಸ್ ಅಂತಕ್ಕಂಥದ್ದು. ಪಿಯಾಜಿಯೋ ಆ್ಯಪೆ ಎಲೆಕ್ಟ್ರಿಕ್ ಇ-ಸಿಟಿ ಗೂಡ್ಸ್ 2 ವಾಹನಗಳನ್ನು ಕೂಡ ಮಾರುಕಟ್ಟೆಗೆ ಬಿಡುಗಡೆಗೊಳ್ಳಲಾಗಿದ್ದು, ತುಮಕೂರಿನ ಪಟ್ಟಣದಲ್ಲಿ ವಾಲಿ ಮನೆತನದ ವೀರೇಶ್ ಮಲ್ಲಿಕಾರ್ಜುನ್ ವಾಲಿ ಅವರು ವಿಯಾ ಮೋಟರ್ಸ್ನೊಂದಿಗೆ ಪ್ರಾರಂಭ ಮಾಡುತ್ತಾ ಅಲ್ಲಿಯ ಜನತೆಗೆ ಪಿಯಾಜಿಯೋ ಆ್ಯಪೆ ಎಲೆಕ್ಟ್ರಿಕ್ ಇ-ಸಿಟಿ ಗೂಡ್ಸ್, ಯಾವುದೇ ಪೆಟ್ರೋಲ್ ಬೇಕಾಗಿಲ್ಲ, ಡೀಸೆಲ್ ಬೇಕಾಗಿಲ್ಲ, ಕೇವಲ 65 ರೂಪಾಯಿ ಎಲೆಕ್ಟ್ರಿಕಲ್, ಇದು ಕರೆಂಟಿನಿಂದ ಚಾರ್ಜ್ ಮಾಡಿದರೆ 100 ಕಿಲೋಮೀಟರ್ ಓಡ್ತಕ್ಕಂತಹ ಇದು ಪಿಯಾಜಿಯೋ ಆ್ಯಪೆ ಎಲೆಕ್ಟ್ರಿಕ್ ಇ-ಸಿಟಿ ಗೂಡ್ಸ್ ಮತ್ತು ಆಟೋ ಆಗಿದೆ. ಈ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ನವೀಕರಿಸಬಹುದಾದ ಇಂಧನ, ರಾಸಾಯನಿಕ, ಫರ್ಟಿಲೈಸರ್ಸ್, ರಸಗೊಬ್ಬರದ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರು ತುಮಕೂರಿಗೆ ಆಗಮಿಸಿ ಪಿಯಾಜಿಯೋ ಆ್ಯಪ್ ಎಲೆಕ್ಟ್ರಿಕಲ್ ಇ-ಸಿಟಿ ಗೂಡ್ಸ್ ವಿಯಾ ಮೋಟರ್ಸ್ನ ಈ ಹೊಸ ಶೋರೂಮನ್ನು ಚಾಲನೆ ನೀಡುವುದರೊಂದಿಗೆ ಉದ್ಘಾಟನೆ ಮಾಡಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅವರ ಜೊತೆ ಅಲ್ಲಿಯ ಸಂಸದರಾಗಿರ್ತಕ್ಕಂಥ ಅಂದರೆ ತುಮಕೂರಿನ ಸಂಸದರಾಗಿರ್ತಕ್ಕಂಥ GS ಬಸವರಾಜ್ ಅವರು ಕೂಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಲ್ಲಿಯ ಶಾಸಕರಾಗಿರ್ತಕ್ಕಂಥ MP ಅವರ ಸುಪುತ್ರ ಅಂದರೆ GS ಬಸವರಾಜ್ ಅವರ ಸುಪುತ್ರ ಆಗಿರ್ತಕ್ಕಂಥ GB ಜ್ಯೋತಿ ಗಣೇಶ್ ಶಾಸಕರು ತುಮಕೂರು ಅವರು ಕೂಡ ಮಾತನಾಡಿದರು. ಹೀಗೆ ನಮ್ಮ ಬೀದರಿನ ಗುರುತಿನ ಹೆಜ್ಜೆ ಈಗ ತುಮಕೂರು ಪಟ್ಟಣದಲ್ಲಿ. ಈ ಕಾರ್ಯಕ್ರಮಕ್ಕೆ ಬೀದರ್ದಿಂದ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು, ಗಾಂಧಿಗಂಜ್ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂತಹ ವಿಜಯಕುಮಾರ್ ಪಾಟೀಲ್ ಗಾದಗಿ ಅವರು ಆಗಮಿಸಿದರು. ಈ ಕಾರ್ಯಕ್ರಮಕ್ಕೆ ಬೀದರ್ನ ಬೂಡ ಅಧ್ಯಕ್ಷ ಬಾಬು ವಾಲಿ ಅವರು ಕೂಡ ಆಗಮಿಸಿದರು. ಈ ಕಾರ್ಯಕ್ರಮಕ್ಕೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಆಗಿರ್ತಕ್ಕಂತಹ ಅಶೋಕ್ ಖೋಬಾ ಔರಾದ್ ಬೀದರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅಲ್ಲಿಯ ಧರೇಂದ್ರ ಕುಮಾರ್ ರಾಜು ತುಮಕೂರು ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 2ರ ಸದಸ್ಯರಾಗಿರ್ತಕ್ಕಂತಹ ಧರೇಂದ್ರ ಕುಮಾರ್ ಅವರು ಕೂಡ ರಾಜು ಎಂದೇ ಕರೆಯಲ್ಪಡುವ ವ್ಯಕ್ತಿ, ಅವರು ಕೂಡ ಆಗಮಿಸಿದರು. ಈ ಮಾರುಕಟ್ಟೆಯ ಅಂದರೆ ಪಿಯಾಜಿಯೋ ಆ್ಯಪೆ ಆಟೋ ಇ-ಸಿಟಿಯ ಮಾರುಕಟ್ಟೆ ಪ್ರದೇಶ ವ್ಯವಸ್ಥಾಪಕರಾಗಿರ್ತಕ್ಕಂಥ ಮಾರುಕಟ್ಟೆ ವಿಭಾಗದ ಅಮಿತ್ ಸಿಂಗ್ ಅವರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಇವರು
ತೆಗೆದುಕೊಂಡು ಬಂದಂಥ ಆತ್ಮೀಯರು ನಮ್ಮವರೇ ಆದಂಥ ಶ್ರೀ ಭಗವಂತ ಕುಮಾರ್ ಅವರೇ, ಅದೇ ರೀತಿ ಬೀದರ್ ಜಿಲ್ಲಾ ಅಧ್ಯಕ್ಷರು, ಆದರೆ ನಮ್ಮ ಮಗ ಇದ್ದವರು ಆ ಹೆಸರು ನಾನು ತಗೊಂಡಿಲ್ಲ. ಬಾಬು ವಾಲಿಯವರು ಮಗ ಇದ್ರೂ ಆ ಪೋಸ್ಟ್ ಸಲುವಾಗಿ ಹೆಸರು ತಗೊಳ್ಳೇಬೇಕಾಗ್ತದೆ. ತಮ್ಮೆಲ್ಲರಿಗೆ ಒಂದು ಸಂತೋಷದ ಸಂಗತಿ, ಎಲ್ಲ ತಲೆಯಲ್ಲಿ ಬೀದರ್ ಹಿಂದುಳಿದ ಸ್ಥಳ, ಬೀದರ್ನಲ್ಲಿ ಚಟುವಟಿಕೆಗಳಿಲ್ಲ, ಬೀದರ್ನಲ್ಲಿ ಹೊಸ ಯೋಜನೆ ಇಲ್ಲ ಅಂತಕ್ಕಂಥ ಅನೇಕ ಜನರಿಗೆ. ಬೀದರ್ ಎಂದೂ ಹಿಂದುಳಿದ ಜಿಲ್ಲೆ ಅಲ್ಲ. ಕೇವಲ ಏನಾದರೂ ಸರ್ಕಾರ ಹಣ ಕೊಡ್ತದ ಅಂತೇಳಿ ಹಣ ಕೊಟ್ಟು ಕಟ್ಟಿಕೊಂಡಂಥ ನಾವು ಹಿಂದುಳಿದವರು ಹ್ಯಾಂಗ ದೀಕ್ಷಿತ್ ಬಂದಾಗ ಅಮ್ಮ ಏನಾದರೂ ಕೊಡು ಅಂತಾರಲ್ಲ, ಆ ರೀತಿಯಿಂದ ಹಣ ಕೊಟ್ಟು ಕಟ್ಕೊಂಡು ನಾವು ಹಿಂದುಳಿದವರು ಅಂತ ಒಟ್ಟು. ಯಾಕಂದರೆ ನಮ್ಮ ಮಿನಿಸ್ಟರ್ ಸಾಹೇಬರು ಇದ್ದಾರೆ, ಸಂಸದರು ಇದ್ದಾರೆ, ಶಾಸಕರು ಇದ್ದಾರೆ. ನಾವು ನಿರ್ಲಕ್ಷಿಸಲ್ಪಟ್ಟ ಜನ, ರಾಜಕೀಯವಾಗಿ ಹಿಂದುಳಿದ ಜನ, ರಾಜಕೀಯ ನೇತೃತ್ವ ಇಲ್ಲದ ಜನ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿಂದ ಟ್ಯಾಲೆಂಟ್ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಇವತ್ತು ನಾವು ಕರ್ನಾಟಕ ರಾಜ್ಯದ ಶಿಕ್ಷಣದ ಇಲಾಖೆಯಿಂದ ಲೆಕ್ಕ ತೆಗೆದು ನೋಡಿದ್ರೆ ಗಣಿತದಲ್ಲಿ ಫಸ್ಟ್ ಬರೋರು ನಮ್ಮ ಔರಾದ್ ತಾಲೂಕು. ಇದು ಇತಿಹಾಸ ಇದೆ ಬೀದರಿಗೆ. ಅಂದರೆ ನಮ್ಮಲ್ಲಿ ಟ್ಯಾಲೆಂಟ್ಗೆ ಕೊರತೆ ಇಲ್ಲ, ಯೋಚನೆ ಆಗ್ತದೆ. ಅದು ಇಲ್ಲಿ ಪ್ರದೂಷಣ ಆಗೋದಿಲ್ಲ ಇದರಿಂದ. ಆದರೆ ದುರ್ದೈವದಿಂದ ಹೇಳಬೇಕು, ಸಂತೋಷ ಅಂತ ಹೇಳಬೇಕು, ಕೇಂದ್ರ ಸರ್ಕಾರ ಸಬ್ಸಿಡಿ ಇದೆ, ಆದರೆ ನಮ್ಮ ಸರ್ಕಾರ ಸಬ್ಸಿಡಿ ಇಲ್ಲ. ಆದರೆ ಒಂದ್ಸಲ ಮಂಜೂರಿ ಆಗಿತ್ತು ಇದಕ್ಕೆ, ಅದು ನಾವು ಇನ್ನೂ ಡೀಲರ್ಶಿಪ್ನು ತೊಗೊಂಡಿದ್ದಿಲ್ಲ, ಅಂತ ಮೊದಲೇ ಆಗಿತ್ತು. ಆದರೆ ಕೊರೋನಾ ಹೆಸರಿನಲ್ಲಿ ಅದು ಅಲ್ಲಿಗೆ ಉಳಿತು. ಅದಕ್ಕೆ ನಮ್ಮ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಡ್ತೀನಿ, ಬರೀ ನಮ್ಮ ಡೀಲರ್ಶಿಪ್ ಸಲುವಾಗಿ ಅಂತಲ್ಲ, ಜನರ ಸಲುವಾಗಿ, ಈ ವಾತಾವರಣ ಸಲುವಾಗಿ ಇದನ್ನು ಆಗಬೇಕು ಅಂತ ಕಾರ್ಯವನ್ನು ಇದು ಮಾಡಬೇಕಾಗಿದೆ. ನನ್ನ ಮಕ್ಕಳಿಗೆ ನಾನು ಸಾಹೇಬರಿಗೆ, ನಮ್ಮ ಸಂಸದ ಸಾಹೇಬರಿಗೆ ಹೇಳ್ತೀನಿ, ನನ್ನ ಮಕ್ಕಳಿಗೆ ನಾನು ಎಜುಕೇಷನ್ ಕೊಟ್ಟು ನೌಕರಿ ಮಾಡಿ ಅಂತದ್ದು ಹೇಳಿಲ್ಲ. ನಾನು ಹೆಮ್ಮೆದಿಂದ ಹೇಳ್ತೀನಿ, 150 ರೂಪಾಯಿ ಸೈಕಲ್ ಮೇಲೆ ಹಾಕಿದ್ದೀನಿ, 150 ರೂಪಾಯಿ ಸೈಕಲ್ ಮೇಲೆ ಹಾಕಿದ್ದೀನಿ. ಆದರೆ ಯಾರದೇ ಗುಲಾಮಿ ಮಾಡಿ, ಯಾರದೇ ಬೂಟ್ ಪಾಲಿಶ್ ಮಾಡಿ ನಾನು ಇಷ್ಟು ಮುಂದಕ್ಕೆ ಬಂದಿಲ್ಲ. ಗಂಡ ಹೆಂಡತಿ ಮಕ್ಕಳು ಎಲ್ಲರೂ 15 ದುಡಿತವೆ, ದುಡ್ಡಿನ ತಾಯಿ ಇದು ತೋರಿಸಬೇಕಾಗಿದೆ. ನಾನು ಇಂಗ್ಲೆಂಡ್ದಿಂದ ಬಂದು ಮಾತಾಡ್ತಾ ಇಲ್ಲ, ನಾನು ಕರ್ನಾಟಕದವರು. ಯಾರಾದರೂ ಒಬ್ಬರು ಇಡೀ ಕರ್ನಾಟಕದ ವಾಲಿ ನಮ್ಮ ಕಡೆ 5 ಪೈಸೆ ದಲ್ಲಾಲಿ ಮಾಡಿದ ಅಂತ ಹೇಳಿದ್ರೆ ಅವ್ರ ಮನೆ ಜಾಡು ಹೋಗಿದ್ದೆ. ಆದರೆ ದುಡಿದ್ರೆ ಹಣ ಬರ್ತದೆ, ದುಡಿದ್ರೆ ಮುಂದೆ ಬರ್ತಾರೆ. ಇದು ನಮ್ಮ ಮಕ್ಕಳಿಗೆ ಕಲಿಸ್ತಾರೆ. ನನ್ನ ಮಗ ಡಾಕ್ಟ್ರ್ ಆದರೂ ಸಹಿತ ನಾನು ನೌಕರಿ ಹೇಳಿಲ್ಲ. ಇವತ್ತೊಂದು ಊರು ಬಂದಿದ್ದು ಅಲ್ಲೊಂದು ದವಾಖಾನೆ ತೆಗ್ತೀವಿ. ಕೊರೋನಾ ಬಂದಾಗ ಯಾವ ದವಾಖಾನೆ ಕೂಡ ಹೋದ್ರು, ವಾಲಿ ಸಿರಿ ಹಾಸ್ಪಿಟಲ್ 90 ಬೆಡ್ ಕೊರೋನಾ ಸೌಲಭ್ಯ. ಅಂದರೆ ನಾವು ಹಣ ಗಳಿಸೋ ಸೌಲಭ್ಯ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಳಿಸ್ತೀನಿ. ನೀವು ದುಡೀರಿ, ಸಮಾಜದ ಉಪಕಾರ ನಮ್ಮ ಮೇಲಿದೆ, ಆ ಉಪಕಾರವನ್ನು ನಾವು ಕಳಿಬೇಕು. ಅದರ ಸಲುವಾಗಿ ನಾವು ಇಲ್ಲಿ ದುಡಿಬೇಕಾಗಿದೆ. So we have started one program in Bangalore with our partner Metro Ride. We have trained 25 women as an auto driver. All women are driving electric auto. If you go Indiranagar, our women drivers are there, the sisters are there. If you go JP Nagar Metro, our women drivers are there, serving to men's. This is the social reform. This is the social change. Sir, we believe in Atmanirbhar Bharat Yojana. That's why I told before also we love to handhold and work together with our government. Sir, we as a company introduced self-employment scheme in the state, and we are working very hard on that. Very lucrative down payment, very less down payment. One unemployed youth, how he can start his business and how he can start his working. So we have introduced. So we are working for the young unemployed youth. We are working for women's. We are working for environment. We are working for social reform as a company. And when I
when we have introduced our electric auto in Bangalore first time, the first ride we have given to Sri Y.S. Yediyurappa sir. Yeah, personally I drove the vehicle in his residence, and I am enough fortunate I work with him, and Raghavendra ji also I work with him in Simoga. After that, Lakshman Saudi ji joined us as a transport minister, deputy CM. Many events we have done together. Sir, why I am telling you? Because we are very close to your government, and we are love to your policies. This policy is really helping the people, the base people. Electric vehicle is the vision of our Prime Minister. Super vision. And we are not a new player in electric. Since 30 years we are working in electric in Europe. So we are 100% well proof. When Nitin Gadkari ji called in Delhi for meeting, he told, "अरे यार तुम लोग तो जुगाड़ू गाड़ी बना के लाया तो नहीं है?" National launch done by Nitin Gadkari ji. He was so happy. "अरे यार you are given a metal body, fantastic." So we are not compromised quality anywhere. If you can see my vehicle, we have given Amron battery, 48 volt battery. We have given brushless motor in that, waterproof, rust proof. Cargo 6-step brake we have given, 45 Newton meter torque we have given in the vehicle. Torque means its pulling capacity is very high. If you look the IC engine means it's a diesel engine or petrol engine. It's more powerful than IC engines. If you look my passenger model, 29 Newton meter torque we have given, and 5.5 power we have given. And this is very easy, sir. The charging is very easy. We have given a home charger. This plug you can plug in to any refrigerator plug, 15 AMPH plug. Very easy. Anyone, any raw person can do. Because there is a lot of myth is there. How can I charge? My charge is lower than what? There is a lot of things are there in people's mind. So we understood the problems and accordingly we made the vehicle. So one common man can charge, and charging cost also, if you I will tell you, you will get the surprise. It's a 48 rupees, 6 rupees per unit if the cost is there, 80 unit will consume. So 48 rupees. One person without money, he can start his daily business. If you are driving petrol auto, if you are driving diesel auto, any business or self-employment, you need minimum 500 rupees. You need to go to fuel pump, petrol pump, then you have to take the fuel. Here you charge and go. Sir, our vehicles are delivering currently passenger 110 kilometer range. That is called, calculate 39 paisa. If you take 40 paisa also, today people are cribbing lot of hangama. Recently I saw opposition leader was, fuel price, these vehicles are available. Not us, Tata Motor is also available in car. Why we are not migrating? We need to migrate. If you look at common auto wala, how much he is spending in LPG, Tumkur city if you look, 70,000-60,000 vehicles are here. LPG cost is 57 rupees. It will be cost per kilometer 2 rupees 60 paisa. And our passenger vehicle, it costs 39 paisa. If I calculate simple bhasha mein, the person is saving 2 rupees, sir, per kilometer. If you look the overall scenario, sir, in 30 days, 100 km per day, he is saving 6,500 rupees. His EMI is coming through fuel only. If he is driving the cargo also, the diesel cost today is more than 3 rupees 50 paisa per kilometer. And if he is driving electric auto, it will give 90 km, the same
50 paisa per kilometer. So what is the level of saving? So saving levels are too high. And most important, as a citizen of this country, I saw the petroleum minister data. The first quarter we have imported 27.6 billion USD crude oil. This is our money is going out to Gulf country, Latin America. We can save this money. This money, why Prime Minister is insisting, or Union Minister Nitin Gadkari is insisting for the electric. This is the reason. ಶಿವಶರಣಪ್ಪ ವಾಲಿ ಮತ್ತು ಶಕುಂತಲಾ ವಾಲಿ ಅವರ ಕುಟುಂಬ ಇವತ್ತು ತುಮಕೂರಿನಲ್ಲಿ PIGನ ಒಂದು ಎಲೆಕ್ಟ್ರಿಕ್ ಆಟೋ ವೆಹಿಕಲ್ನ ಇವತ್ತು ಶೋರೂಮ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಸ್ತಾವಿಕವಾಗಿ PIG ಕಂಪ್ನಿಯ ಸನ್ಮಾನ್ಯ ಅಮಿತ್ ಸಿಂಗ್ ಅವರು ಹೇಳಿದ್ದಾರೆ ಮತ್ತು ಸ್ವತಃ ಶಿವಶರಣಪ್ಪ ವಾಲಿಯವರು ಅವ್ರ ಕುಟುಂಬ ಯಾವ ರೀತಿ ಎಲ್ಲೂ ಕೂಡ ನೌಕರಿ ಮಾಡದಲ್ಲೇ 100 ಜನ ಕೆಲಸ ಕೊಡೋ ರೀತಿಯಲ್ಲಿ ಯಾವ ರೀತಿ ಅವರು ಅಡ್ವೆಂಚರಸ್ ಆಗಿ ಬಂದಿದ್ದಾರೆ ಅದನ್ನು ಕೂಡ ಪ್ರಾಸ್ತಾವಿಕದಲ್ಲಿ ಹೇಳಿದ್ದಾರೆ. ಇಷ್ಟೊತ್ತು ಕೂಡ ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ. ತುಮಕೂರಿನಿಂದ ಸಾಕಷ್ಟು ನೆಂಟು ಬೀದರ್ಗೆ ಇಲ್ಲಿ ಇದೆ. ನಮ್ಮ ಗ್ಯಾಸ್ ಬಾಬು ಅವರು ಕೂಡ ನಮ್ಮ ಸುಭಾಷ್ ಸಾಹೇಬರಿಗೆ ಕ್ಲಾಸ್ಮೇಟ್ ಅವರು. ಯಾಕಂದರೆ ಎಲ್ಲರೂ ಕೂಡ ಸಮಾಗಮ ಇಲ್ಲಿ ಇವತ್ತು ಆಗಿದೆ. ಇವತ್ತು 3 ದಿವಸದ ಮುಂಚೆನೆ ವೀರೇಶ್ ಅವ್ರು ಫೋನ್ ಮಾಡಿದಾಗ ಕೂಬಾ ಸಾಹೇಬರು ಬರ್ತಾರೆ ಅಂದ ತಕ್ಷಣ ಬಂದೋದೆ, ಎಲ್ಲವರಿಗೆ ತುಂಬ ಬೇಕಾದವರು ಅಂತ ಹೇಳಿ ನಾನು ಕೂಡ ಮುಂಚೆನೆ ಶೋರೂಮಿಗೆ ಬಂದೋದೆ. ಸೊ ಇವತ್ತು ನಮ್ಮ ಕಾರ್ಪೊರೇಟರ್ ಭಾಗದ ಏನು ರಾಜು ಇದ್ದಾರೆ ಅವರ ಸ್ವಂತ ಜಾಗ ಇದು. ನಮ್ಮ ಮಾಯಣ್ಣವ್ರದ್ದು ಒಂದು ನಮ್ಮ ಊರು ಇಲ್ಲೇ ನಮ್ಮ ತಂದೆಯವರು ಇಲ್ಲಿಂದ ಪಕ್ಕ 1 ಕಿಲೋಮೀಟರ್ ಜನಸಂದ್ರ. ಸೊ ಎಲ್ಲರ ಒಂದು ಸಮಾಗಮದಲ್ಲಿ ಇವತ್ತು ಉತ್ತಮವಾದಂಥ ಒಂದು ಶೋರೂಮ್ ಇವತ್ತು ಆಗ್ತಿದೆ. ಈ ಒಂದು ಶೋರೂಮ್ ಮಾಡಿದಂಥ ನಮ್ಮ ಎಲ್ಲ ಶಿವಶರಣಪ್ಪ ವಾಲಿಯ ಕುಟುಂಬದ ಎಲ್ಲರಿಗೂ ಕೂಡ ಮತ್ತು ಮುಖ್ಯವಾಗಿ ಇದನ್ನು ನಡೆಸ್ಕೊಂಡು ಹೋಗುವಂಥ ನಮ್ಮ ವೀರೇಶ್ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ವಿಶ್ವಗುರು ಬಸವಣ್ಣನವರನ್ನು ಜ್ಞಾನ ಮಂದಿರದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸುವುದು. PGO ಕಾರ್ಗೋ 3 ವೀಲರ್ ಈ ಒಂದು ಹೊಸ ಶೋರೂಮಿನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಬೇರೆ ಮಂದಿ ನಾವು ಕೆಲಸ ಮಾಡ್ಬೇಕು ಅನ್ನಿಸ್ತದಲ್ಲ. ನಿಜವಾಗ್ಲೂ ವಾಲಿ ಪರಿವಾರದ ನಾವು ಹೆಮ್ಮೆ ಪಡಬೇಕಾಗ್ತದೆ. 2-3-4 ಮಾತುಗಳ ಕಡೆಯಿಂದ ನಾವು ಹೆಮ್ಮೆ ಪಡಬೇಕು. ಒಂದು, ಸಂಘರ್ಷ ಮಾಡುವಂಥ ಮನೋಭಾವನೆ. ಎಲ್ಲೇ ಬೇರೆ ಜಾಗದಾಗ ಹೋದ್ರೂ ಅವರಿಗೆ ಎಂದೂ ಬೇರೆ ಜಾಗ ಅನ್ಸಲ್ಗತ್ತೆ ಅಭಯ ಇರೋದಂಥದ್ದು. ಆಮೇಲೆ ಹೊಸ ಹೊಸ ಆಲೋಚನೆಗಳನ್ನು ತಗೊಂಡು ಉದ್ಯೋಗವನ್ನು ಮಾಡೋದು. ಹೀಗಾಗಿ ಇವತ್ತೇನು ವೀರೇಶ್ ವಾಲಿಯವರು ಒಂದು ಸಣ್ಣ ವಯಸ್ಸಿನಲ್ಲಿ ಹೊಸ ಆಲೋಚನೆಯಲ್ಲಿ ಬಟ್ ಇದು ನಿನಗೆ ಭಾಳ ಚಂದ ತೆಲ ಬೆಳೆದ. ಯಾಕಂದ್ರೆ ಮುಂದೆ ಭವಿಷ್ಯ ತಿಳಿದಿದೆ. ಇನ್ನೊಂದು 10 ವರ್ಷದೊಳಗೆ ಬಹುತೇಕ 2 ವೀಲರ್ ಟು 4 ವೀಲರ್ ಅಬೌಟ್ 90% ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಟ್ರಾನ್ಸ್ಫಾರ್ಮೇಷನ್ ಆಗೋದು. ಹೀಗಾಗಿ ಇವತ್ತು ಅಪ್ಕಮಿಂಗ್ ಇಂಡಸ್ಟ್ರಿ ಏನಂತೀವಿ, ಅಪ್ಕಮಿಂಗ್ ಬಿಸ್ನೆಸ್ ಏನಂತೀವಿ, ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಹೀಗಾಗಿ ಜಲ್ದಿ ಕೈ ಹಾಕಿರಿ. ಮುಂದಿನ ದಿನಗಳದಾಗ ಭಾಳಷ್ಟು ನಾಟ್ ಓನ್ಲಿ ಸೇಲ್ಸ್, ಇನ್ನೂ ಬೇರೆ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು, ಬಸ್ಗಳು ಬರಬಹುದು, ದೊಡ್ಡ ದೊಡ್ಡ ಟ್ರಕ್ಗಳು ಬರಬಹುದು ಮುಂದಿನ ದಿನಗಳಲ್ಲಿ. ಹೀಗಾಗಿ ಈ ಉದ್ಯೋಗ ಹೊಸದಿದ್ದರೂ ಕೂಡ ಇವತ್ತು ಕಳೆದ 7 ವರ್ಷದಲ್ಲಿ, 7 ವರ್ಷಕ್ಕಿಂತ ಮುಂಚೆ ನಮ್ಮನೆಗೆ ಕರೆಂಟ್ ಸರಿಯಾಗಿ ನಮಗೆ ಸಿಗ್ತಿದ್ದಿಲ್ಲ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಕರೆಂಟ್ ಉತ್ಪಾದನೆಗೆ, ಅದರಲ್ಲಿ ವಿಶೇಷವಾಗಿ ರಿನ್ಯೂವಬಲ್ ಎನರ್ಜಿಗೆ ಮಹತ್ವ ಕೊಟ್ಟಿದ್ದರ ಪರಿಣಾಮವಾಗಿ ಕಳೆದ 7 ವರ್ಷದಿಂದ
ಕರೆಂಟ್ ಜನ್ರೇಷನ್, ಡಿಮಾಂಡ್ ಮತ್ತು ಅಷ್ಟೇ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಸಪ್ಲೈ. ಇವತ್ತು ಭಾರತದಲ್ಲಿ ಎಲ್ಲರನ್ನ ಅದನ್ನು ಸಪ್ಲೈ ಮಾಡ್ತಾಯಿದೆ. ಆ ಕಾರಣಕ್ಕಾಗಿ ನರೇಂದ್ರ ಮೋದಿಯವರು 2015ರಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ನಲ್ಲಿ ದೇಶದಲ್ಲಿ ಇವತ್ತೇನು ಪ್ರದೂಷಣ ಆಗ್ತದೋ, ಪೊಲ್ಯೂಷನ್ ಆಗ್ತದೋ, ಅದರಲ್ಲಿ ಮೇಜರ್ವಾಗಿ ಆಟೋಮೊಬೈಲ್ ವೆಹಿಕಲ್ಗಳಿಂದ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಪ್ರದೂಷಣವನ್ನು ಕಡಿಮೆ ಮಾಡಬೇಕನ್ನುವಂಥದ್ದನ್ನು ಸೈನ್ ಮಾಡಿದ್ದರ ಪರಿಣಾಮವಾಗಿ ಭಾರತ ಸರ್ಕಾರ ಉತ್ಪಾದಕರಿಗೆ ಮತ್ತು ಖರೀದಿದಾರರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಹೀಗಾಗಿ ಈಗಾಗಲೇ ಅನೇಕ ಟೂ ವೀಲರ್ಗಳು ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ ಖರೀದಿ ಮಾಡುವಂಥದ್ದನ್ನು ಟ್ರೆಂಡ್ ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ. ಅದೇ ರೀತಿ 4 ವೀಲರ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಖರೀದಿ ಆಗುವಂಥ ಅನುಭವ ಕೂಡ ನಮ್ಮೆಲ್ಲರಿಗೂ ಬರ್ತಾ ಇದೆ. ಈ ಕಾರ್ಗೋ ಸೆಕ್ಟರ್ನಲ್ಲಿಯೂ ಕೂಡ ಪಿಜಿಒ ಸುಮಾರು 130 ವರ್ಷದ ಇತಿಹಾಸವನ್ನು, ಆಮೇಲೆ ಒಳ್ಳೆ ರೀತಿಯ ಟೆಕ್ನಾಲಜಿಯನ್ನು ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳಲ್ಲಿ ಅವರು ಕೊಡ್ತಾ ಇದ್ದಾರೆ. ಅಂತಹ ಒಂದು ಕಂಪನಿ ಇದೊಂದು ಪಿಜಿಒ 3 ವೀಲರ್. ಖಂಡಿತವಾಗಿಯೂ ಅದು ವಿಶೇಷವಾಗಿ ತುಮಕೂರು, ಬೆಂಗಳೂರು ಪಕ್ಕದಲ್ಲಿರೋಂಥ ಅತಿ ದೊಡ್ಡ ಸಿಟಿ ಇರೋದು. ಪಾಪ್ಯುಲೇಷನ್ ವೈಸ್ನೂ ಇಲ್ಲಿ ಪೊಟೆನ್ಷಿಯಲ್ ಇದೆ, ಬಿಸ್ನೆಸ್ ವೈಸ್ನೂ ಪೊಟೆನ್ಷಿಯಲ್ ಇದೆ. ಹೀಗಾಗಿ ಅದು ನಿಮಗೆ ಡೀಲರ್ ಸಿಕ್ಕಿದ್ದೊಂದು ಸುದೈವನೇ ಅಂತೀನಿ ನಾನು. ಕಂಪನಿದವ್ರು ಇದು ತೆಗಿಬೇಕಾದರೂ ಸಾಕಷ್ಟು ಕಾಂಪಿಟೇಷನ್ ಇರ್ತದೆ. ಆ ಕಾಂಪಿಟೇಷನ್ನಲ್ಲಿ ನಿಮಗೆ ಸಿಗ್ಬೇಕಂತ ಏನು ಚಾಲಕಿ ಮಾಡಿರಿ ಅಂತದ್ದು ಒಂದು ಸತಿ ಹೇಳ್ಬೇಕೆಲ್ಲರಿಗೆ. ಬಾಬು ಚಾಲಕಿ ಮಾಡೋಕೆ ಭಾಳ ಮುಂದರ ನಮ್ದು ವಾಲಿ ಪರಿವಾರ. ಏನಾರ ಚಾಲಕಿ ಮಾಡಿದಾಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಹೌದಲ್ಲ? ಅದಕ್ಕೆ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರ ಬರುವಂಥ 10 ವರ್ಷಗಳಲ್ಲಿ ಸಂಪೂರ್ಣವಾಗಿ ಅಪ್ ಟು 4 ವೀಲರ್ ತನಕ ರಿಪ್ಲೇಸ್ ಮಾಡುವಂಥ ನಮ್ಮ ಯೋಜನೆ ಇದೆ. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಉತ್ಪಾದಕರಿಗೆ, ಖರೀದಿದಾರರಿಗೆ ತೆರಿಗೆ ಇಲ್ಲ, ಇನ್ಶೂರೆನ್ಸ್ ಅಮೌಂಟ್ ಕೂಡ ಕಡಿಮೆ ಇದೆ. ಅವರು ನಮ್ಮ ರೀಜನಲ್ ಮ್ಯಾನೇಜರ್ ಹೇಳಿಲ್ಲ, ಅದಕ್ಕೆ ಮೇಂಟೆನೆನ್ಸೇ ಇರಲ್ಲ. ಎಲೆಕ್ಟ್ರಿಕಲ್ ಮೋಟ್ರ್ ಇದ್ದಂಗೆ ಇರ್ತದೆ ಅದು, ಯಾವ ಮೆಕ್ಯಾನಿಕನ ಹತ್ರ ಹೋಗೋದು ಅವಶ್ಯಕತೆ. ಆಮೇಲೆ ಭಾರತ ಸರ್ಕಾರ ಇದಕ್ಕಂತೂ ಡೈರೆಕ್ಟ್ ಡೊಮೆಸ್ಟಿಕ್ ಕನೆಕ್ಷನ್ಲಿಂದ ಆಗ್ತದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. 4 ವೀಲರ್ಗಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಯಾರು ಚಾರ್ಜಿಂಗ್ ಪಾಯಿಂಟ್ ಹಾಕ್ತಾರೋ, ಲೈಕ್ ಪೆಟ್ರೋಲ್ ಪಂಪು, ಅಂಥವ್ರಿಗೆ ನಾವು ಲೈಸೆನ್ಸಿದ ಅವಶ್ಯಕತೆ ಇಲ್ಲ, ಡಿಲೈಸೆನ್ಸಿಂಗ್ ಮಾಡಿಬಿಟ್ಟಿದ್ದೀವಿ. ಎಲ್ಲೆಲ್ಲಿ ಅದರ ಪೊಟೆನ್ಷಿಯಲ್ ಇರ್ತದೋ ಆ ಎಲ್ಲ ಏರಿಯಾಗಳಲ್ಲಿ ಯಾರಾದರೂ ದಂಧ ಚಾಲೂ ಮಾಡಬೇಕಾದ್ರೆ ಅದನ್ನು ಮಾಡ್ಕೋಬೋದು. ಹೀಗೆ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ನಲ್ಲಿ ಮುಂಬರುವಂಥ ದಿನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿ ಆಗೋದಿದೆ. ಆ ಕ್ರಾಂತಿ ಆಗಬೇಕು ಅಂದ್ರೆ ನಾವೆಲ್ಲರೂ ಅದಕ್ಕೆ ಸಹಕರಿಸಬೇಕಾಗ್ತದೆ. ಇನ್ನೂ ಸ್ವಲ್ಪ ಇವಾಗ 200 ಕಿಲೋಮೀಟ್ರ್, 300 ಕಿಲೋಮೀಟರು, ಈಗ 600 ಕಿಲೋಮೀಟ್ರದ್ದು ವೆಹಿಕಲ್ಗಳು ಆ ಬ್ಯಾಟ್ರಿ ಕೂಡ ಬಂದಿದ್ದಾವೆ. ಸ್ವಲ್ಪ ಹೈಯರ್ ಕಾಸ್ಟ್ ಇದೆ, ಬಟ್ ಹೈಯರ್ ಕಾಸ್ಟ್ ಒಂದು ಸರ್ತಿ ಇನ್ವೆಸ್ಟ್ಮೆಂಟ್ ಇದೆ. ನಮ್ಮ ಭಾರತೀಯರಿಗೆ ಚರ್ಚೆದಲ್ಲಿ ಹೈಯರ್ ಕಾಸ್ಟ್ ಅನ್ನಿಸ್ತಿದೆ, ತೊಗೊಳಕ್ಕೆಲ್ಲಕ್ಕೆ ಅದಕ್ಕಿಂತ ಹೈಯರ್ ಕಾಸ್ಟ್ ವೆಹಿಕಲ್ ತೊಗೊಂಡಿದ್ದಂಥ ಉದಾಹರಣೆಗಳು ನಾವೇ. ಹೀಗಾಗಿ ನಮಗೇನು ಜಾಸ್ತಿ ಕಾಸ್ಟ್ ಅನಿಸೋದಿಲ್ಲ. ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಸೇವಿಂಗ್ಸಲ್ಲಿ ನೋಡಿದರೆ ಆ ಇನ್ವೆಸ್ಟ್ಮೆಂಟ್ ಕಾಸ್ಟ್ಗಿಂತನೂ ನಮಗೆ ಲಾಭ ಜಾಸ್ತಿ ಇದೆ. ಹೀಗಾಗಿ ಸ್ವಲ್ಪ ಅಗ್ರೆಸಿವ್ ಆಗಿ ಮಾರ್ಕೆಟ್ ಮಾಡಬೇಕಾಗ್ತದೆ ಈ ಸರ್ತಿ. ಯಾವುದೇ ಬಿಸ್ನೆಸ್ ಪ್ರಾರಂಭದಲ್ಲಿ ಸ್ವಲ್ಪ ಇಂಡಿಯನ್ಸ್ಗಳಿಗೆ ಅಕ್ಸೆಪ್ಟಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ.
ಒಂದ್ಸತಿ ಯಾವ್ದಾರಾದ್ರೂ ಅಕ್ಕದ ಪಕ್ಕದ ಮನೆಯವ್ರು ತಗೊಂಡ್ರು ಅಂತಂದ್ರೆ ಮಾತ್ರ ಆಮೇಲೆ ಮುರಿಬಿದ್ದು ತಗೊಳ್ತಾರಲ್ಲ, ಅದು ನಮ್ಮ ಟೆಂಡೆನ್ಸಿ ಇದೆ. ಹಿಂಗಾಗಿ ಬಿಸ್ನೆಸ್ ಮಾಡೋಂಥದ್ದು ಏನದ ಕಂಪನಿದವ್ರು ಅನೇಕ ನುರಿತಂಥ ಇಂಜಿನಿಯರ್ಗಳಿದ್ದಾರೆ, ಸೇಲ್ಸ್ಮನ್ಗಳಿರ್ತಾರೆ. ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿದರೆ ಈ ತುಮಕೂರಲ್ಲಿ ಅತಿ ಯಶಸ್ವಿಯಾಗಿ ಈ ನಮ್ಮ ಎಲೆಕ್ಟ್ರಿಕಲ್ ಕಾರ್ ವೆಹಿಕಲ್ಗಳನ್ನು ಸೇಲ್ ಮಾಡೋದ್ರಲ್ಲಿ ಯಾವ ಕಷ್ಟನೂ ಆಗಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಹೀಗಾಗಿ ನಮ್ಮ ಒಂದು ಭಾಳ ಆಗ್ರಹ ಇತ್ತು, ನನಗೆ ಬರ್ಲಿಕ್ಕಾಗಲ್ಲ, ಒಂದು ಯಾವುದೋ ತಿಥಿ ತೆಗ್ದಿರಿ ಮುಗಿಸ್ಕೋರಿ ಅಂದನ. ಅಂದ್ರೆ ಹೇಳಿದ್ರೆ ಇಲ್ಲ, ನಾನು ತಿಂಗಳಾಗಲ್ದು, ನೀವು ಬಂದಲೇ ನಾನು ಮಾಡ್ತೀನಿ ಅಂತಂದರು. ಅದಕ್ಕೆ ಮಜ್ಬೂರಿಲಿ ಬಂದಿಲ್ಲ, ಖುಷಿಲಿಂದೇ ಬಂದಿದೆ. ಎರಡು ಮಾತು ಖುಷಿಗಳು. ಒಂದು, ಅವ ನನ್ನ ಇಟ್ಟಿದಂಥ ವಿಶ್ವಾಸಕ್ಕೆ ವಿಶ್ವಾಸ ಉಳಿಸ್ಕೋಬೇಕು. ಎರಡನೇದು, ನಮ್ಮವರೇ ಬೀದರ್ಲಿಂದ ಸುಮಾರು 650 ಕಿಲೋಮೀಟರ್ ಮೇಲೆ ಬಂದಿ ಇಲ್ಲೊಂದು ಶೋರೂಮ್ ತೆಗಿತಾರಂದ್ರೆ ಅಷ್ಟೇ ಹೆಮ್ಮೆಲಿಂದ ಅದನ್ನು ನಾನು ಉದ್ಘಾಟನೆ ಮಾಡ್ಬೇಕಂತೂ ಕೂಡ ನಾನು ಬಂದಿದ್ದೇನೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಜ್ವಲ ಭವಿಷ್ಯ ಆಗಲಿ, ಇನ್ನೂ ಸಾಕಷ್ಟು ಫಾರ್ವರ್ಡ್ ಇಂಟಿಗ್ರೇಷನ್ನಲ್ಲಿ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಸಾಯ ಎಲ್ಲವೂ ವೃದ್ಧಿಯಾಗಲಿ ಅಂತ ಶುಭವನ್ನು ಕೋರುತ್ತಾ ನನ್ನ ಮಾತಿನ ವಿರಾಮವನ್ನು ಕೊಡ್ತೀನಿ. ಶುಭವಾಗಲಿ. ಜೊತೆಗೆ ಬಹಳ ಅದೃಷ್ಟವಂತರು, ಏಕಾಏಕಿ ರಾಷ್ಟ್ರ ಮಟ್ಟದಲ್ಲಿ ಮಂತ್ರಿಗಳಾಗ್ತಕ್ಕಂಥ ಒಂದು ಸುಯೋಗವನ್ನು ಪಡೆದು ಇವತ್ತು ಉನ್ನತವಾಗಿರ್ತಕ್ಕಂಥ ಒಂದು ಖಾತೆಯನ್ನು ಪಡೆದು ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಕೆಮಿಕಲ್ ಇಂಡಸ್ಟ್ರೀಸು ಮತ್ತು ಫರ್ಟಿಲೈಸರು ಹಾಗೂ ಅವರಿಗೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಒಂದು ರಿನ್ಯೂವಲ್ ಎನರ್ಜಿನೂ ಕೂಡ ನಮ್ಮ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿಯವರು ಕೊಟ್ಟು ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಇಟ್ಟಿದ್ದಾರೆ. ನನಗೆ ಹಿಂದೆ ಕುಮಾರ್ ಅವರು ಇಲ್ಲಿ ಓದಿದ್ದು ಗೊತ್ತಿರಲಿಲ್ಲ. ಇವರು ಪಾರ್ಲಿಮೆಂಟ್ ಸದಸ್ಯರಾದಮೇಲೆ ಸಿದ್ಧಗಂಗಾ ಮಠಕ್ಕೆ ನಾನು ಹತ್ಕೊಂಡು ಹೋಗಿದ್ದೆ. ಅವಾಗ ನಮ್ಮ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಸ್ವಾಮೀಜಿಯವರು ಬೀದರ್ MP ನನ್ನ ಸ್ಟೂಡೆಂಟು. ಅವಾಗ ಇನ್ನೊಂದು 3-4 ಜನ ಗುಲ್ಬರ್ಗ ಕಡೆಯಿಂದ ಬಂದಂಥವರು ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಕೂಡ ಈ ನಮ್ಮ ಎಸ್ಐಟಿನಲ್ಲಿ ಓದಿರ್ತಕ್ಕಂಥವ್ರು ದೊಡ್ಡ ರೈಲ್ವೆ ಕಾಂಟ್ರಾಕ್ಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ದಾರೆ. ಅಂದರೆ ಬೀದರ್ನಲ್ಲಿ ತುಮಕೂರಲ್ಲಿ ಅನ್ಯೋನ್ಯ ಸಂಬಂಧ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದಕ್ಕೆ ಈಗ ನಮ್ಮ ಹೆಣ್ಮಗಳು ನಮ್ಮ ಊರಿನಲ್ಲೇ ಮಾತಾಡ್ಸೋದು ನನಗೆ. ಅವರು ಈ ವಾರಿ ಸಂಸಾರಕ್ಕೆ ಸಂಬಂಧಪಟ್ಟಂಥವ್ರು ಆಮೇಲೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಅನ್ಯೋನ್ಯ ಸಂಬಂಧ ಬಂದಂತೆ ಎಲ್ಲಿ ಋಣ ಇದೆ ಅಲ್ಲಿಗೆ ಹೇಳ್ಕೊಂಡು ಬರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಯಜಮಾನರು ವಾರಿಯವರ ಒಂದು ದೂರದರ್ಶತ್ವ ಏನಿದೆ ಅದು ಇವತ್ತು ವಿದ್ರೂಪವಾಗಿ ಅವರ ಸುಪುತ್ರರ ಮುಖಾಂತರವಾಗಿ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಡೀಲರ್ ಕೊಡುಗೆಯನ್ನು ಸ್ಥಾಪಿಸ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ಆಗಿದೆ. ತುಮಕೂರು ನಗರ ಭಾಳ ವೇಗವಾಗಿ ಬೆಳೀತಕ್ಕಂಥ ಒಂದು ನಗರ ನಮ್ಮ ರಾಷ್ಟ್ರ ಕಂಡಿದೆ. ಬೆಂಗಳೂರಿಗಿಂತ ಭಾಳ ವೇಗವಾಗಿ ಬೆಳೀತಾ ಇದೆ. ತುಮಕೂರಿನಲ್ಲಿ ಸುಮಾರು 1,75,000 ಕೋಟಿ ರೂಪಾಯಿಗಳನ್ನು ಇಂಡಸ್ಟ್ರಿ ಬರ್ತಕ್ಕಂಥ ನಿಮ್ದಂತ ಈಗ ಇಂಡಸ್ಟ್ರಿಯಲ್ ರೋಡ್ ಅಂತ ಮೋದಿ ಅವರು ಮಾಡಿ ಸುಮಾರು 13,000 ಎಕರೆನಲ್ಲಿ ಇಂಡಸ್ಟ್ರಿ ಮಾಡೋದಕ್ಕೆ ಅವಕ್ಕೆಲ್ಲ ವ್ಯವಸ್ಥಿತವಾಗಿದೆ. ಅಲ್ಲಿ ಸುಮಾರು 4,000 ಮೆಗಾವಾಟ್ ಎಲೆಕ್ಟ್ರಿಸಿಟಿ ನ್ಯಾಷನಲ್ ಗ್ರಿಡ್ ಬಂದಿದೆ. ಉತ್ತಮವಾಗಿರ್ತಕ್ಕಂಥ ಭಾಳ ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ. ಜಪಾನ್ ಸಿಟಿನೇ ಬಂದಿದೆ. ಈ ರೀತಿ ಆಗಿರ್ತಕ್ಕಂಥ ಈ ನಗರಕ್ಕೆ ಇವತ್ತು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸಾರಿಗೆಯನ್ನು ಕೊಡಬೇಕಾಗ್ತದೆ.
ಸಾರಿಗೆ ಸಂಬಂಧವಾಗಿ ಇವತ್ತು ನಾವು ಭಯಭೀತರಾಗಿದ್ದೀವಿ. ಇವತ್ತು ಈ ಡೀಸೆಲ್ ವೆಹಿಕಲ್ ಬೆಂಗಳೂರಿಗೆ ಹೋದರೆ ಬೆಳಗ್ಗೆ 6 ಗಂಟೆಗೆ ನಾವು ಅಚ್ಚುಕಟ್ಟಾಗಿ ಸ್ನಾನ ಮಾಡಿ ಮುಖ ತೊಳ್ಕೊಂಡು ಹೋದರೆ 10 ಸಾರಿ ಖರ್ಚು ಪರಿಸಿದ್ರೆ ಮುಖನ ಅದು ಪೂರ್ತಿ ಕಪ್ಪಾಗ್ತದೆ. ಅಷ್ಟು ಮನುಷ್ಯನ ಶ್ವಾಸಕೋಶಕ್ಕೂ ಮುಖಾಂತರವಾಗೂ ಕೂಡ ಹೋಗ್ತಕ್ಕಂಥ ಇಂಗಾಲ ಏನಿದೆ ಅದರಿಂದ ಇವತ್ತು ಮಾನವ ಕುಲಕ್ಕೆ ಭಾಳ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ತಂದೆಯೇ ತಪ್ಪಾಗಲಾಗ್ತಕ್ಕಂಥದ್ದನ್ನು ತಪ್ಪಿಸ್ಬೇಕಾದ್ರೆ ಇವತ್ತು ವಿದ್ಯುತ್ ಶಕ್ತಿನೇ ಮೂಲ ಕಾರಣ ಅಂತಕ್ಕಂಥದ್ದನ್ನು ಇಡೀ ಪ್ರಪಂಚ ಅರಿತಿದೆ. ಇಡೀ ರಾಷ್ಟ್ರದಲ್ಲಿ ಇವತ್ತು ನಮ್ಮ ದೇಶದ ಇಂಜಿನಿಯರ್ಗಳು, ಸೈಂಟಿಸ್ಟ್ಗಳು ಇಲ್ಲಿ ಅವರು ತಯಾರು ಮಾಡೋದಕ್ಕೆ ಶಕ್ತಿ ಇರ್ತಕ್ಕಂಥ ನಮ್ಮ ರಾಷ್ಟ್ರದಲ್ಲಿದ್ದರೂ ಕೂಡ ಹೊರ ರಾಷ್ಟ್ರದಲ್ಲಿ ಹೋದರೂ ಕೂಡ ಅವರು ಹೆಚ್ಚಿನ ಸಾಧನೆ ಮಾಡಿ ಇವತ್ತು ನಮ್ಮ ರಾಷ್ಟ್ರದ ಶಕ್ತಿ ಏನು ಎಂಬತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ರೀತಿಯಿಂದಾಗಿ ಇವತ್ತು ಈ ಟಿವಿಒ ಕಂಪನಿಯವರು ಕೂಡ ಆಗಿದೆ. ಈಗ ತಾನೇ ನಮ್ಮ ಅಕ್ಕುಬ ಸಾಹೇಬ್ ಹೇಳಿದ್ರು, ಇದು ಕೇವಲ 4-5 ವರ್ಷಗಳಲ್ಲಿ ಇವತ್ತು ಏನು ದೊಡ್ಡ ದೊಡ್ಡ ಲಾರಿಗಳಿರ್ಬೋದು, ರೈಲುಗಳಿರ್ಬೋದು, ಇತರೆ ಬೇರೆಯವರು ಕೂಡ ರೈಲಿನಲ್ಲಿ ಅಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿಯಲ್ಲಿ ಓಡ್ತಾ ಇದೆ. ಈ ರೀತಿ ಓಡಾಡ್ತಕ್ಕಂಥ ರೀತಿಯಲ್ಲಿ ಆದರೆ ನಮ್ಮ ರಾಷ್ಟ್ರದಲ್ಲಿ ತುಂಬಾಗಿರ್ತಕ್ಕಂಥ ವಾತಾವರಣ. ಡೆಲ್ಲಿನೆಲ್ಲ ಹೋದರೆ ನಾವು ಅಲ್ಲಿ ಆಕ್ಸಿಜನ್ ಮಿಷನ್ ಹಾಕೊಂಡು ಪಕ್ಕದಲ್ಲಿ ಬರಬೇಕು, ಅದು ಭಾಳ ಕಷ್ಟ ಉಸಿರಾಡಬೇಕು. ಆಮ್ಲಜನಕನೇ ಇಲ್ಲ ಆಗೋಗಿದೆ, ಅದಕ್ಕೋಸ್ಕರ ಆಗಲೇಬೇಕು ಅಂತಕ್ಕಂಥದ್ದು. ಎರಡನೇದಾಗಿ ನಮ್ಮ ಬಾಲಿ ಕುಟುಂಬದವರಿಗೆ ನನ್ನ ಬಹಳ ಆತ್ಮೀಯವಾಗಿ ಸಂತೋಷವಾಗಿರಬೇಕಾಗಿದೆ. ನಮ್ಮ ಇಂಡಸ್ಟ್ರೀಸರ್ ಕಾಮರ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಹಿರಾಣಿ ಸಾಹೇಬರು ಹೇಳ್ತಿರ್ತಾರೆ, ಅವ್ರು ಎಲ್ಲೇ ಹೋದರೂ ಕೂಡ ವಿದ್ಯಾವಂತನಾಗು, ಉದ್ಯೋಗಿ ಆಗಬೇಡ, ಆದರೆ ನೀನು ಉದ್ಯೋಗಪತಿಯಾಗಿ ಉದ್ಯೋಗದ ಮುಖಾಂತರವಾಗಿ ಭಾಳ ಜನಕ್ಕೆ ಕೆಲಸ ಕೊಡು, ಆವಾಗ ನೀನೇ ಧನ್ಯಾಗಿ ರಾಷ್ಟ್ರಕ್ಕೆ ಅಂತಕ್ಕಂಥದ್ದು ಉದ್ಯೋಗನ ಬಡ ಕಡೆ ಹೇಳ್ತಾರೆ. ನಾವೆಲ್ಲ ಆ ಜಾಯಮಾನಕ್ಕೆ ಸೇರಿದಂಥ ಜನ. ಯಾವಾಗಲೂ ಕೂಡ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಛಲ ಇರಬೇಕು, ಮುಂದಿನ ವಿಷನ್ ಇರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಈ ರಾಷ್ಟ್ರದ ಜನತೆಗೆ ನನ್ನಿಂದ ಕೊಡುಗೆ ಏನು ಎಂಬತಕ್ಕಂಥದ್ದನ್ನು ಯೋಚನೆ ಮಾಡಿ ರಾಷ್ಟ್ರ ಪ್ರೇರಿತರಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಮತ್ತು ಯಜಮಾನರಿದ್ದಾರೆ 90 ವರ್ಷ ಅಂತ ಹೇಳಿದರು. ನಾವು ಉತ್ಸಾಹ ನೋಡಿದರೆ ನನಗೂ 82 ಮುಂದೆ ಆಗಿದೆ ಹತ್ತತ್ರ. ಆದರೆ ಅವರ ಉತ್ಸಾಹ ಮುಂದೆ ನಮ್ಮದೇ ನಡೀಲಿಲ್ಲ. ಅವರ ಭಾಷಣ ಮಾಡ್ಬೇಕಾದ್ರೆ ನೋಡಿದೆ ಅವ್ರು ಯಾವ ರೀತಿ ಮಾತಾಡಿದರು, ಅವ್ರು ಯಾವ ರೀತಿ ಸ್ವಾಭಿಮಾನದಿಂದ ಮಾತಾಡಿದರು. ಪ್ರೀತಿ, ವಿಶ್ವಾಸ, ಸ್ವಾಭಿಮಾನ ಎಲ್ಲವೂ ತುಂಬಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಇವತ್ತು ಸುಮಾರು 555-600 ಕಿಲೋಮೀಟರ್ ಮೇಲೆ ಬಂದು ನಮ್ಮ ಊರಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಮುಳುಗೆಯನ್ನು ತೆಗೆದುಕೊಂಡ್ರೆ ನೀವೇ ಧನ್ಯರು, ಬುದ್ಧಿವಂತರಿದ್ದೀರಿ. ಇಲ್ಲೇನಿದೆ ನಿಮಗೆ, ಇವರು ಒಳ್ಳೇದು ಮಾಡಲಿ. ನಮ್ಮ ಪೂರ್ಣ ಸಹಕಾರ ನಿಮ್ಗೆ ಇರ್ತದೆ. ಯಾವಾಗಲೂ ಕೂಡ ಏನೇ ತೊಂದರೆ ಬಂದರೂ ಕೂಡ ನಾವು ನಿಮ್ಮವರಾಗಿರ್ತೀವಿ. ಒಂದು ಉದ್ಯೋಗದಲ್ಲಿ ಕೆಲಸ ಮಾಡಿ ಆದಷ್ಟು ಬೇಗ ವಿಡಿಯೋ ಕಂಪ್ನಿನಲ್ಲಿ ಇವತ್ತು ನೀವು ಡೀಲರ್ಗಳಾಗಿರ್ಬೋದು, ಮುಂದೆ ನೀವೇ ಮ್ಯಾನುಫ್ಯಾಕ್ಚರರ್ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಮುಂದೆ ಆಗಬೇಕು. ಅವಾಗ ನೀವು ಮಾಡಿರ್ತಕ್ಕಂಥ ಒಂದು ಹೆಮ್ಮೆ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಅಭಿಲಾಷೆ ಸೇರಿ ನಮ್ಮ ಆರಾಧ್ಯ ದೈವ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರನ್ನು ಮುರಿದು ಪಾದಗಳಲ್ಲಿ ಇನ್ನೊಂದು ಸಾರಿ ನಮಸ್ಕರಿಸಿ ಅವರಿಂದ ನಿಮ್ಗೆ ಹೆಚ್ಚಿನ ಆಶೀರ್ವಾದ ಸಿಗಲಿ. ಅವರು ನೆನೆದಾಡುವ ದೇವರು. ಅವರು ಯಾವಾಗಲೂ ಕೂಡ ಈ ನಮಗೆ ಬಿಟ್ಟು ಹೋಗಿಲ್ಲ. ಅವರ ಆತ್ಮ ಯಾವಾಗಲೇ ಓಡಾಡ್ತಾ ಇತ್ತು. ಅವರ ಮೆಸೇಜ್ ನಿಮ್ಗೆ ಇರಲಿ ಅಂತ ಕೂಡ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಉಲ್ಟಾಗಿದೆ.